ॐ सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ಹರಿ ಓಂ. ಶ್ಲೋಕಗಳನ್ನು ಹೇಳ್ತೀರಿ? ಎಸ್ ಸರ್, ಕೆಲವೊಂದು ನನ್ನ ಇದರಲ್ಲಿ ಇದು ಮಿಸ್ಟೇಕ್ಸ್ ಇರುತ್ತೆ, ಬಟ್ ಆದ್ರೆ ಹೇಳ್ತೀನಿ ಸರ್, ಏನಾದ್ರೂ ಇದ್ರೆ ಹೇಳಿ. ಓಕೆ, ಎಲ್ಲಿಂದ ಹೇಳೋದು ಸರ್? 3:10 ಅಂತ ಹೇಳಿ. ಇದೆಲ್ಲ ಹಂಗೆ ಗ್ಯಾಪ್ ಅದಲ್ವಾ, ಒಂದ್ಸಲ ನೋಡ್ಬಿಡ. ನಿಗೃಹ್ಯ ಶತ್ರೋರಹಮೋವಕಾಶಃ ಕ್ವಚಿನ್ನ ದೇಯೋ ವಿಷಯಾನುಚಿಂತೆಯ ಸ ಏವ ಸಂಜೀವನ ಹೇತುರಸ್ಯ ಪ್ರಕ್ಷೀಣಜಂಭೀರತರೋರಿವಾಂಬೋ. ನಿಗೃಹ್ಯ ಶತ್ರೋರಹಮೋವಕಾಶಃ ಕ್ವಚಿನ್ನ ದೇಯೋ ವಿಷಯಾನುಚಿಂತೆಯ ಸ ಏವ ಸಂಜೀವನ ಹೇತುರಸ್ಯ ಪ್ರಕ್ಷೀಣಜಂಬೀರತರೋರಿವಾಂಬುಃ. ದೇಹಾತ್ಮನಾ ಸಂಸ್ಥಿತ ಏವ ಕಾಮಿ ವಿಲಕ್ಷಣಃ ಕಾಮಯಿತಾ ಕಥಂ ಸ್ಯಾತ್ ಅಥೋರ್ಥಸಂಧಾನಪರ್ವತಮೇವ ಭೇದ ಪ್ರಸಕ್ತ್ಯಾ ಭವಬಂಧಹೇತುಃ. ಕಾರ್ಯಪ್ರವರ್ಧನಾದ್ಬೀಜಃ ಪ್ರವೃದ್ಧಿಃ ಪರಿದೃಶ್ಯತೆ ಕಾರ್ಯನಾಶಾದ್ಬೀಜನಾಶಃ ತಸ್ಮಾತ್ ಕಾರ್ಯಂ ನಿರೋಧಯೇತ್. ವಾಸನಾವೃದ್ಧಿತಃ ಕಾರ್ಯವೃದ್ಧಾ ಚ ವಾಸನಾ ವರ್ಧತೆ ಸರ್ವಥಾ ಪುಂಸಃ ಸಂಸಾರೋ ನ ನಿವರ್ತತೆ. ಸಂಸಾರಬಂಧವಿಚ್ಛಿತ್ಯೈಃ ತದ್ವಯಂ ಪ್ರದಹೇದ್ಯತಿಃ. ವಾಸನಾವೃದ್ಧಿರೇತಾಭ್ಯಾಂ ಚಿಂತಯಾ ಕ್ರಿಯಯಾ ಬಹಿಃ. ತಾಭ್ಯಾಂ ಪ್ರವರ್ತಮಾನಾ ಸಾ ಸೂತೆ ಸಂಸೃತಿಮಾತ್ಮನಃ. ತ್ರಯಾಣಾಂ ಚ ಕ್ಷಯೋಪಾಯಃ ಸರ್ವಾವಸ್ಥಾಸು ಸರ್ವದಾ. ಸರ್ವತ್ರ ಸರ್ವತಃ ಸರ್ವಂ ಬ್ರಹ್ಮಮಾತ್ರಾವಲೋಕನಂ. ಸದ್ಭಾವವಾಸನಾದ್ಯರ್ಥಃ ತತ್ರಯಂ ಲಯಮಶ್ನುತೆ. ಅಷ್ಟುವರೆಗೆ ಹೇಳಿದ್ದೀರಾ? 316 ಅದೇ ಗೊತ್ತಾಯ್ತು. ಸದ್ಭಾವ ವಾಸನಾ ದಾರ್ಢ್ಯ. ಸರ್ವತ್ರ ಸರ್ವತಃ ಸರ್ವಂ ಬ್ರಹ್ಮಸೂತ್ರಾವಲೋಕನಂ. ಸದ್ಭಾವವಾಸನಾದಾರ್ಢ್ಯ ತತ್ರಯಂ ಲಯಮಶ್ನುತೆ. ಅಲ್ಲಲ್ಲ, ಸದ್ದು ಸರಿ ಆಯ್ತು. ಮೇಲದ್ ಮತ್ತೆ ಇನ್ನೊಂದು ಬೇರೆ ಹೇಳಿದ್ರಿ, ಬ್ರಹ್ಮಸೂತ್ರ ಅಂತ ಹೇಳಿದ್ರಿ. ಬ್ರಹ್ಮಸೂತ್ರ ಬ್ರಹ್ಮ ಮಾತ್ರ. ಸರ್ವತ್ರ ಸರ್ವತಃ ಸರ್ವಂ ಬ್ರಹ್ಮ ಮಾತ್ರಾವಲೋಕನಂ.
ಸದ್ಭಾವಾಸನಾದಾಢ್ಯಾತ್ ತತ್ರಯಂ ಲಯಮಶ್ನುತೆ. ಲೋಕನೈಹಿ ಲೋಕನಂ ಇಲ್ಲಲ್ಲಿ ಕೊನೆಗೆ ಇಲ್ಲಿ ಬ್ರಹ್ಮ ಅಂದ್ರೆ ನನ್ನ ಮಾತ್ರ ಪುಸ್ತಕದಲ್ಲಿ ಲೋಕನಂ. ಲೋಕನಂ ಅಂತ ಇದೆ ಸರ್, ಅದೇ ಸರಿ, ಪ್ರಿಂಟಿಂಗ್ ಓಕೆ. ಹಂಗಾಗಿದೆ. ಸರಿ ಸರಿ ಆಯ್ತು. ಸರಿ. ಇರ್ಲಿ ಅದೆಲ್ಲನೂ. ಈಗ ಶ್ಲೋಕ ನಂಬರ್ 317. ಕ್ರಿಯಾನಾಶೇ ಭವೇತ್ ಚಿಂತಾ ನಾಶೋ ಅಸ್ಮಾದ್ ವಾಸನಾ ಕ್ಷಯಃ ವಾಸನಾ ಪ್ರಕ್ಷಯೋ ಮೋಕ್ಷಃ ಸಾ ಜೀವನ್ಮುಕ್ತಿಃ ಇಷ್ಯತೆ. ಕ್ರಿಯಾನಾಶೇ ಭವೇತ್ ಚಿಂತಾ ನಾಶೋಸ್ಮಾದ್ವಾಸನಾ ಕ್ಷಯಃ ವಾಸನಾ ಪ್ರಕ್ಷಯೋ ಮೋಕ್ಷಃ ಸ ಜೀವನ್ಮುಕ್ತಿರಿಷ್ಯತೆ. ಆಚಾರ್ಯ ಶಂಕರರು ಈ 3 ತ್ರಯಗಳನ್ನ ಹಿಂದಿನ ಶ್ಲೋಕದಲ್ಲಿ ನೋಡಿದೀವಿ ನಾವು. ತ್ರಯಾಣಾಂಚ ಕ್ಷಯೋಪಾಯ ಅಂತ ಹೇಳಿದ್ರು ಅವರು. ತ್ರಯಾಣಾಂಚ ಅಂದ್ರೆ 3 ರೀತಿಯಾಗಿರ್ತಕ್ಕಂತಹ ನಮ್ಮ ಯೋಚನಾ ಬೀಜ, ಯೋಚನಾ ರೂಪ, ಯೋಚನಾ ಕಾರ್ಯ. ಒಂದು ಆಳದಲ್ಲಿರ್ತಕ್ಕಂತಹ ಆಸೆ, ಆಳದಲ್ಲಿರ್ತಕ್ಕಂತಹ ಆಸೆಗೆ ಒಂದು ಫಾರ್ಮ್ ಅಂದ್ರೆ ಒಂದು ಪ್ರೇಮ ಮಾಡತಕ್ಕಂಥದ್ದು ಮನಸ್ಸು, ಅದನ್ನ ಕಾರ್ಯರೂಪಕ್ಕೆ ತರತಕ್ಕಂಥದ್ದು ಕ್ರಿಯಾ ಅಂತ. ಹೀಗೆ ಇದನ್ನ 3 ತ್ರಯ ಅಂತ ಕರೆದ್ರು. ಯಾವುದೇ ಒಂದು ಕೆಲಸ ಮಾಡುವಾಗ ಇಷ್ಟು 3 ರೀತಿಯಾಗಿರ್ತಕ್ಕಂತಹ ಒಂದು ಪ್ರಕ್ರಿಯೆ ಇರ್ತದ. ಒಂದು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಬಂತು. ಮನೆ ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಆಸೆ. ಆದ್ರೆ ಮನೆಯನ್ನ ಹೇಗೆ ಕಟ್ಟಬೇಕು ಅಂತಕ್ಕಂತಹದ್ದು ಒಂದು ಡಿಸೈನ್ ನಿಮ್ಮ ಮೊದಲು ತಲೆಯೊಳಗಡೆಗೆ ಓಡುತ್ತೆ. ಒಂದು ಪಕ್ಷ ನಿಮ್ಮ ತಲೆಯೊಳಗಡೆ ಓಡದೇ ಇದ್ರು ಆ ಡಿಸೈನರ್ ಬಂದು ಹೇಳಿದ ಮೇಲೆ ಡಿಫ್ರೆಂಟ್ ಟೈಪ್ ಆಫ್ ದಿ ಡಿಸೈನ್ಗಳನ್ನ ಅವನು ನಿಮ್ಮ ಮುಂದೆ ಹಿಡ್ತಾನೆ. ಆ ಡಿಸೈನ್ಗಳನ್ನ ನೋಡ್ತಾ 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 ಅವಾಗ ನಿಮ್ಮ ಬಡ್ಜೆಟ್ಟು ಮತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ಆ ಏರಿಯಾಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ಕಟ್ಟಬೇಕು ಮನೆ ಅಂತಕ್ಕಂಥದ್ದನ್ನ ಒಂದು ಪ್ಲಾನ್ ಮಾಡ್ತೀರಿ. ಇದು 2ನೇ ಸ್ಟೆಪ್ಪು. ಮೊದಲು ಮನೆ ಕಟ್ಟಬೇಕು ಅಂತಕ್ಕಂಥದ್ದು 1ನೇ ಸ್ಟೆಪ್ಪು. ಮನೆ ಕಟ್ಟಬೇಕು ಅಂತ ಆದ್ಮೇಲೆ ಹೇಗಿರ್ಬೇಕು ಮನೆ ಅಂತಕ್ಕಂಥದ್ದು 2ನೇ ಸ್ಟೆಪ್ಪು. ದೆನ್ ಅದಾದ್ಮೇಲೆ ತದನುಗುಣೇನ ಮನೆಯನ್ನ ನಿರ್ಮಾಣ ಮಾಡ್ತಾ ಬರ್ತದೆ. ಆಗದು ಒಂದು ಮನೆ ಆಗುತ್ತೆ. ಇದು ಕಾರ್ಯ. ಈ ಪ್ರಕ್ರಿಯೆಯನ್ನ ತ್ರಯಾಣಾಂಚ ತ್ರಯಂಚ ತ್ರಯಮೇವ ಅಂತ ಹೀಗೆ ಅವಾವ ಸಂದರ್ಭಕ್ಕೆ ಅನುಸಾರವಾಗಿ ಕರೀತಾ ಹೋಗ್ತಾರೆ. ಈಗ ಇಲ್ಲಿ ನಮಗೆ ಪ್ರಸ್ತುತ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಈಗಾಗಲೇ ನಾವು 317ನೇ ಮಂತ್ರದಲ್ಲಿ ಇದೀವಿ. ಈ 317ನೇ ಮಂತ್ರದಲ್ಲಿ ಶಿಷ್ಯನಾಗಿರ್ತಕ್ಕಂಥವನು ಮೊದಲು ತನ್ನ ಎಲ್ಲಾ ತಾಪತ್ರಯಗಳನ್ನ ಹೇಳಿಕೊಂಡು ಆ ತಾಪತ್ರಯಗಳಿಂದ ಬಿಡುಗಡೆ ಆಗ್ಬೇಕಾಯ್ತಂದ್ರೆ ಬ್ರಹ್ಮಾಭ್ಯಾಸ ಅಂತಕ್ಕಂತಹ ತತ್ವವನ್ನ ತಿಳಿದುಕೊಂಡ ಮೇಲೆ ಈಗ ಆ ಬ್ರಹ್ಮನನ್ನ ಪರಮಾತ್ಮನನ್ನ ಪಡಿಲಿಕ್ಕೋಸ್ಕರ ಸಲುವಾಗಿ ಏನನ್ನ ಮಾಡಬೇಕು ಅಂತಕ್ಕಂಥದ್ದು ಈಗ ಅವನು ತಿಳಿದಿದ್ದಾನೆ. ಬ್ರಹ್ಮ ಅಂದ್ರೆ ಏನು ತಿಳಿದಿದ್ದಾನೆ. ಮನೆ ಕಟ್ಟಬೇಕು ಅಂತಕ್ಕಂಥದ್ದು ತಿಳಿದಿದ್ದಾನೆ. ಆದ್ರೆ ಮನೆಯನ್ನ ಹೇಗೆ ಕಟ್ಟಬೇಕು ಅಂತಕ್ಕಂಥದ್ದು ಪ್ರಕ್ರಿಯೆ ಏನದಲ್ವಾ, ಅಲ್ಲಿ ಶಾಸ್ತ್ರದಿಂದ ಬ್ರಹ್ಮ ಆತ್ಮ ಅಂತಂದ್ರೆ ಏನಂತ ತಿಳಿದಿದೆ, ಅದರದ್ದು ಮನನ ಆಗ್ಬೇಕಲ್ವಾ.
ಮನನ ಆಗ್ಬೇಕಾದಾಗ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಈಗ ಆಲ್ರೆಡಿ ಸಂಸಾರದ ಮುಖವಾಗಿರ್ತಕ್ಕಂತಹ, ಸಂಸಾರವನ್ನೇ ಜೀವನವನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ಸಂಸಾರದ ವಾಸನೆಗಳು, ಸಂಸಾರದ ಯೋಚನೆಗಳು, ಸಂಸಾರದ ಕಾರ್ಯಗಳು ಹಾಗೆ ಗಟ್ಟಿಯಾಗಿ ಇದಾವೆ. ಆ ಗಟ್ಟಿಯಾಗಿರ್ತಕ್ಕಂತಹ ಯೋಚನೆಗಳನ್ನ ಈಗ ಅವರು ಒಂದೊಂದಾಗಿ ಅದನ್ನ ವಿವರಣೆ ಕೊಟ್ಟರು. ಮೊದಲು ಏನ್ ಮಾಡಬೇಕು ಅಂತಂದ್ರ, ಕಾರ್ಯವನ್ನ ಮಾಡೋದು ನಿಲ್ಲಿಸ್ಬೇಕು. ಕಾರ್ಯವನ್ನ ಮಾಡೋದು ನಿಲ್ಲಿಸ್ಬೇಕು ಅಂದ್ರೆ ಕೆಲಸ ಮಾಡಬಾರ್ದಂತಲ್ಲ, ಸಂಸಾರದ ಕಡೆ ಹೋಗುವಂತಹ, ಸಂಸಾರಕ್ಕೆ ಮುಖವಾಗಿರ್ತಕ್ಕಂತಹ ಕಾರ್ಯಗಳನ್ನ ಕಟ್ ಮಾಡಬೇಕು. ಏನು ಐಹಿಕವಾಗಿರ್ತಕ್ಕಂತಹ ಫಲಗಳನ್ನ ಬಯಸಿ ಕೆಲಸ ಮಾಡ್ತಿದ್ವೋ ಆ ಕಾರ್ಯವನ್ನ ಬಿಟ್ಟು ಪರಮಾತ್ಮನನ್ನ ಪಡೆದುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಕಾರ್ಯವನ್ನ ಮಾಡಬೇಕು. ಓದೋದು, ಬರೆಯೋದು, ಚಿಂತನೆ ಮಾಡೋದು, ಇದರಲ್ಲಿ ಮನಸ್ಸನ್ನ ಸ್ವಲ್ಪ ತೊಡಗಿಸ್ಲಿಕ್ಕೋಸ್ಕರ ಸಲುವಾಗಿ ಒಂದಿಷ್ಟು ಧ್ಯಾನ ಮಾಡೋದು, ಧ್ಯಾನ ಮಾಡಕ್ಕಾಗದೇ ಇದ್ದಾಗ ಒಂದಿಷ್ಟು ಜಪ ಮಾಡೋದು, ಶುದ್ಧೀಕರಣಕ್ಕೋಸ್ಕರ. ಅದು ಆಗಿಲ್ಲ ಅಂದ್ರೆ ಒಂದಿಷ್ಟು ಪ್ರಾಣಾಯಾಮಗಳನ್ನ ಮಾಡೋದು, ಎಕ್ಸಸೈಸ್ಗಳನ್ನ ಮಾಡೋದು. ಇದೆಲ್ಲವೂ ಕೂಡ ಕಾರ್ಯ. ಈ ಎಲ್ಲಾ ಕಾರ್ಯಗಳು ಏನಕ್ಕೋಸ್ಕರ ಮಾಡಬೇಕು ಅಂತಂದ್ರೆ, ಮನಸ್ಸನ್ನ ಶುದ್ಧವಾಗ್ಲಿಕ್ಕೋಸ್ಕರ ಮಾಡಬೇಕು. ಮನಸ್ಸು ಶುದ್ಧವಾಗ್ಬೇಕು ಅಂತಂದ್ರೆ ಈ ಸಾಮಾನ್ಯವಾಗಿರ್ತಕ್ಕಂತಹ ಆಸೆಗಳ ಕಡೆ ಮನಸ್ಸು ಪ್ರವರ್ತಿಸದಂತೆ ತಡೆಯುವಂತಹ ಕಾರ್ಯವನ್ನ ಮಾಡಬೇಕು. ಹೀಗೆ ಮಾಡ್ತಾ ಬಂದಾಗ ಅವಾಗ ಏನಾಗುತ್ತೆ ಅಂತಂದ್ರೆ ಕ್ರಿಯಾನಾಶೆ ಅಂತಂದ್ರು ಅವರು. ಅವಾಗ ಏನಾಗುತ್ತೆ, ಸಂಸಾರದ ಕಡೆ ಹೋಗ್ತಕ್ಕಂತಹ ಕ್ರಿಯೆಗಳು ಅಂದ್ರೆ ಆ ಕಡೆಗೆ ನಾಶ ಮಾಡಿಬಿಟ್ಟು ಆ ಕಡೆಗೆ ನಾವು ಪ್ರವಹಿಸಲಿಲ್ಲ ಅಂತಂದ್ರೆ ಅವಾಗ ಯೋಚನೆಗಳು ಬರೋದು ಕಡಿಮೆ ಆಗ್ತಾವ. ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ಯೋಚನೆಗಳು ವೃದ್ಧಿ ಆಗ್ತವೆ ಅಂತ ಹೇಳಿದರು. ಎಷ್ಟರ ಯೋಚನೆ ಬರಲಿ, ನಾವು ಮೂವ್ ಆಗದೆ ಹೋಗ್ಬಿಟ್ಟು ಅಂತಂದ್ರೆ ಅವಾಗ ಏನಾಗುತ್ತದೆ, ಯೋಚನೆಗಳು ಸಹಜವಾಗಿ ಅವು ಕಾರ್ಯರೂಪಕ್ಕೆ ಬರೋದಿಲ್ಲ. ಹಾಗಾಗಿ ಇವು ಬಲವತ್ತರಾಗೋದಿಲ್ಲ, ಅಂದ್ರೆ ಸ್ಟ್ರಾಂಗ್ ಆಗೋದಿಲ್ಲ. ಹೇಗೆ ಅಂದ್ರೆ, ಈಗ ಕನಸಿನಾಗ ಏನೋ ಕಾಣ್ತೀವಿ, ಎದ್ದ ಮೇಲೆ ಆ ಕನಸಿನಾಗ ಏನೋ ಕಂಡಿರ್ತಕ್ಕಂಥದ್ದನ್ನು ಹುಡುಕೊಂಡು ಹೋಗುತ್ತೋ ಹೋಗೋದಿಲ್ಲ ನೋಡಿ. ಹಾಗೆ ಯೋಚನೆಗಳು ಏನಾರ ಬರಲಿ, ನಾವು ಆ ಕಡೆಗೆ ಕಾರ್ಯ ಮಾಡದೆ ಹೋಗ್ಬಿಟ್ಟು ಅಂತಂದಾಗ ಅವಾಗ ಅವು ಎಲ್ಲವೂ ನಿಧಾನವಾಗಿ ಬಲವನ್ನ ಕಳ್ಕೊಳ್ತವೆ. ಯಾವಾಗ ಯೋಚನೆಗಳು ಬಲವನ್ನ ಕಳ್ಕೊಳ್ತವೆ ಆಗ ಯೋಚನೆಗೆ ಕಾರಣವಾಗಿರ್ತಕ್ಕಂಥ ಆಸೆ ಕೂಡ ನಿಧಾನವಾಗಿ ಏನಾಗುತ್ತೆ ಬರ್ತದೆ, ಅದು ಕಮರ್ತಾ ಬರ್ತದೆ. ಅಂದ್ರೆ ಸತ್ವಹೀನವಾಗ್ತಾ ಬರ್ತದೆ, ಬಲಹೀನವಾಗ್ತಾ ಬರ್ತದೆ. ಅದನ್ನ ಕ್ರಿಯಾನಾಶ ಅಂತ ಕರೆದ್ರು. ಕ್ರಿಯಾನಾಶೆ ಭವೇತ್ ಚಿಂತನ. ಅವಾಗ ಏನ್ ಮಾಡ್ಬೇಕಂತಂದ್ರೆ, ಮತ್ತೆ ಖಾಲಿ ಇರ್ತಕ್ಕಂಥ ಮನಸ್ಸು ಇರಕ್ ಸಾಧ್ಯ ಇಲ್ಲ. ಭವೇತ್ ಚಿಂತನ ಅಂತಂದ್ರೆ ಈ ಪರಮಾತ್ಮನ ಕಡೆ ಚಲಿಸುವಂತಹ ಭಗವತ್ ಚಿಂತನೆಗಳನ್ನ ಮಾಡಬೇಕು. ಭಗವತ್ ಚಿಂತನೆ ಕಡೆಗೆ ಯಾವಾಗ ಯೋಚನೆಗಳನ್ನ ಮಾಡ್ತಾ ಬರ್ತೀವಿ ಅವಾಗ ಅಸ್ಮಾದ್ ವಾಸನಾ ಕ್ಷಯ. ಆ ಪರಿಣಾಮದಿಂದ ಏನಾಗುತ್ತೆ ಅಂತಂದ್ರೆ, ಆಸೆ ಎನ್ನುವಂತಹ ಬೀಜಗಳು ನಾಶವಾಗ್ತಾ ಬರ್ತವೆ. ವಾಸನಾ ಪ್ರಕ್ಷಯೋ ಮೋಕ್ಷ. ಮೋಕ್ಷ ಅಂತಕ್ಕಂಥದ್ರ ಡೆಫಿನೇಷನ್ ಇಟ್ ಶಂಕರ ಇಟ್ ಇಸ್ ವೆರಿ ಕ್ಲೀನ್ ಆಗಿ ಅಡ್ರೆಸ್ ಮಾಡ್ತಾ ಇದ್ದಾರೆ. ವಾಸನಾ ಕ್ಷಯ ಏತತ್ ಮೋಕ್ಷ. ವಾಸನೆಗಳನ್ನ ಕಳೆದುಕೊಳ್ಳುವಂತಹದ್ದೇ ಮೋಕ್ಷ. ನೋಡಿ, ಮೋಕ್ಷ ಅಂತಂದ್ರೆ ಯಾವಾಗ ಕೇಳಿದಾಗ ಏನೇನ ಗಲಿಬಿಲಿ ಮಾಡ್ಕೋಬಿಡ್ರಿ, ಏನು ಹೇಳಕ್ಕೂ ಏನು ಹೇಳ್ಬಿಡ್ರಿ. ಇಟ್ ಈಸ್ ವೆರಿ ಕ್ಲಿಯರ್ ಅದ ಸ್ಟೇಟ್ಮೆಂಟು.
ವಾಸನಾಕ್ಷಯ ಏತದ್ ಮೋಕ್ಷ. ಮೋಕ್ಷ ಅಂತಂದ್ರೆ ಏನು ಪಡ್ಕೊಳ್ಳೋದಲ್ಲ. ಜ್ಯೋತಿ ಅವರಿದ್ದಾರ? ಜ್ಯೋತಿ ಲೋಕೇಶ್ ನಮಸ್ತೆ ಸರ್. ನೋಡಿ, ನಿಮ್ಗೆ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ಒಟ್ಟಾಗಿ ಅರ್ಥವನ್ನ ಗ್ರಹಿಸ್ತೀರಿ, ಹೌದ್ರಾ? ಹೌದು ಸರ್. ಒಟ್ಟಾಗಿ ಅರ್ಥ ಗ್ರಹಿಸೋದು ಮೊದಲನೇ ಸ್ಟೆಪ್ ಕರೆಕ್ಟು. ಆದ್ರೆ ಎರಡನೇ ಸ್ಟೆಪ್ ಅಲ್ಲಿ ಒಟ್ಟಾಗಿ ಗ್ರಹಿಸದೆ ನೇರವಾಗಿ ಗ್ರಹಿಸಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ನುಡಿದರೆ ಕಬ್ಬಿಣದ ಸಲಾಕೆ ಅಂತಿರಬೇಕು ಅಂತ ಹೇಳಿದ್ರು. ಒಂದು ಮಾತು ಹೆಂಗಿರ್ಬೇಕು? ಸ್ಫಟಿಕದ ಸಲಾಕೆ ಅಂತಿರಬೇಕು ಅಲ್ವಾ? ಸಲಾಕೆ ಅಂತಂದ್ರೆ ಆರೆ ಅಂತ ಅರ್ಥ. ಆರೆ ಅಂದ್ರೆ ಗೊತ್ತಲ್ವ, ಕಬ್ಬಿಣದಿರ್ತಲ್ವಾ? ಹೌದು ಸರ್. ಹೌದು. ಅದನ್ನ ನೀವು ಬೆಂಡ್ ಮಾಡಕ್ ಹೋದ್ರೆ ಬೆಂಡ್ ಆಗಲ್ಲ ಅದು. ಹೌದು ಸರ್. ನಮ್ಮ ಈ ಜ್ಞಾನ ಅಂತಕ್ಕಂಥದ್ದು ಹೆಂಗಿರ್ಬೇಕು ಅಂತಂದ್ರ ಅಷ್ಟು ನೇರವಾಗಿರ್ಬೇಕು, ಸುತ್ತು ಬೆಳೆಸ್ಕೊಂಡಿರ್ಬಾರ್ದು ಸಬ್ಜೆಕ್ಟ್. ಅದಕ್ಕೆ ಇದು ಮೋಕ್ಷ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಮತ್ತೆ ತುಂಬಾ ಜನಕ್ಕೆ ಇದು ಕನ್ಫ್ಯೂಸ್ ಅಂದ್ರೆ ಕನ್ಫ್ಯೂಸ್, ಏನೇನೋ ಮಾತಾಡ್ಬಿಡ್ತಾರೆ. ಸೊ ಆ ಕಾರಣದಿಂದ ಇಲ್ಲಿ ಸ್ಪಷ್ಟವಾಗಿ ಮೋಕ್ಷದ ಅರ್ಥವನ್ನ ಮತ್ತೆ 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 ಹೇಳಿಬಿಡ್ತೀನಿ. ಮೋಕ್ಷ ಅಂತಕ್ಕಂತಹದ್ದು ಏನೋ ಪಡ್ಕೊಳ್ತಕ್ಕಂತಹದ್ದು ಅಲ್ಲ. ನಮ್ಗೆಲ್ಲ ತಲೆಯಲ್ಲಿ ಹಾಗೆ ಮೋಕ್ಷ ಪಡ್ಕೊಳ್ಬೇಕು ಅಂತ ಹಿಂಗ. ಮೋಕ್ಷ ಅಂತಂದ್ರೆ ಅರ್ಥ ಅಂದ್ರೆ ಏನು ಪಡ್ಕೊಳ್ಳೋದಲ್ಲ. ಮೋಕ್ಷ ಅಂದ್ರೆ ಅರ್ಥ ಏನಂತಂದ್ರೆ, ಶಂಕರರ್ ಇಸ್ ವೆರಿ ಕ್ಲೀನ್ ಆಗಿ ಹೇಳಿದ್ದಾರೆ, ವಾಸನಾ ಕ್ಷಯವೇ ಮೋಕ್ಷ. ಮ್ಯೂಟ್ ಮಾಡ್ರಿ, ಮತ್ತೇನಾರು ಬೇಕಿದ್ದಕ್ಕೆ ನಾನು ಮಾತಾಡಿಸ್ತೀನಿ. ಮತ್ತೇನು ಹೇಳಂತಂದ್ರೆ ವಾಸನಾ ಕ್ಷಯ. ವಾಸನ ಅನ್ನೋದಕ್ಕೆ ಮಹಾತ್ಮರು ಮತ್ತೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥವ್ರು ಹೇಳಿದ್ದಾರೆ ದ್ವಂದ್ವ ನಾಶ ಅಂತ ಇನ್ನೊಂದು ಶಬ್ದ ಹಾಕಿದ್ದಾರೆ. ಅಂದ್ರೆ ನಮ್ಮ ಒಳಗಡೆಗೆ ದ್ವಂದ್ವ ಇರಬಾರ್ದು, ನಮ್ಮ ಒಳಗಡೆಗೆ ವಾಸನೆ ಇರಬಾರ್ದು, ನಮ್ಮ ಒಳಗಡೆಗೆ ಡಿಸ್ಟರ್ಬ್ ಇರಬಾರ್ದು, ನಮ್ಮೊಳಗಡೆಗೆ ಭಯ ಇರಬಾರ್ದು, ನಮ್ಮೊಳಗಡೆಗೆ ಬಯಕೆ ಇರಬಾರ್ದು, ನಮ್ಮೊಳಗಡೆಗೆ ದುಃಖ ಇರಬಾರ್ದು. ಇದೆಲ್ಲ ಒಂದೇ ಅರ್ಥದಲ್ಲಿ ಹೇಳ್ಬೇಕಂತಂದ್ರೆ ಇದಕ್ಕೆ ಒಂದೇ ವಾಕ್ಯ ಅಂದ್ರೆ ವಾಸನಾ. ಎಲ್ಲಿಯವರೆಗೆ ವಾಸನೆ ಅಂದ್ರೆ ಎಲ್ಲಿಯವರೆಗೆ ಜೀವಭಾವ ಇರುತ್ತೋ, ಜೀವಭಾವ ಇರೋ ತನಕ ಅವನು ಮನುಷ್ಯನೇ. ಯಾವಾಗ ಅವನು ಜೀವಭಾವವನ್ನ ಸಂಪೂರ್ಣವಾಗಿ ಕಳೆದುಕೊಳ್ತಾನೆ, ಅದೇನೇ ಮೋಕ್ಷ. ಮೋಕ್ಷ ಅಂದ್ರೆ ಮತ್ತಿನ್ನೇನು ಪಡ್ಕೊಳ್ಳೋದಲ್ಲ. ಯಾಕೆ ಅಂತಂದ್ರೆ ನಾವು ಎಲ್ಲರೂ ಕೂಡ ಆತ್ಮಸ್ವರೂಪರೇ. ಮೋಕ್ಷ ಅಂತಕ್ಕಂಥದ್ದು ಏನು ಹೊರಗಡೆದು ಪಡ್ಕೊಳ್ಳೋದಲ್ಲದು. ನಾವು ಎಲ್ಲರೂ ಕೂಡ ಮೋಕ್ಷ ಸ್ವರೂಪರೇ. ಆದ್ರೆ ನಮಗೆ ನಾವೆಲ್ಲರೂ ಆತ್ಮಸ್ವರೂಪರೇ. ನಾವು ದ್ವಂದ್ವ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯವ್ರು ನಾವು. ಯಾವಾಗ ನಾನು ಎನ್ನುವುದು ಹುಟ್ಟುವುದಕ್ಕಿಂತ ಮುಂಚೆ, ಅಂದ್ರೆ ಅಜ್ಞಾನ, ನಾನು ಅಂತಕ್ಕಂಥದ್ದು ಅಜ್ಞಾನ ಉದಯ ಆಗೋದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಆತ್ಮಸ್ವರೂಪರೇ. ಹಾಗಾಗಿ ಶಾಸ್ತ್ರ ನಮ್ಮಲ್ಲಿ ಆತ್ಮನಿದಾನೆ ಅಂತಂದ್ರೆ ಅರ್ಥ ಏನು? ಸ್ವತಃ ಪರಮಾತ್ಮನೇ, ಶುದ್ಧನಾಗಿರ್ತಕ್ಕಂಥ ಪರಮಾತ್ಮನೇ ನಮ್ಮಲ್ಲಿ ಇದ್ದಾನೆ. ಹಾಗಾಗಿ ನಾವು ಪರಮಾತ್ಮನನ್ನ ಅಥವಾ ಮೋಕ್ಷ ಏನು ಆತ್ಮನನ್ನ ಎಲ್ಲೋ ಹೋಗಿ ಪಡ್ಕೊಳ್ಬೇಕಾಗಿಲ್ಲ. ನಾವು ಅಲ್ಲಿಂದ ಬಹುದೂರ ಬಂದ್ಬಿಟ್ಟಿದೀವಿ. ಇವಾಗ
ರಾತ್ರಿ ಬಂದ್ಬಿಟ್ಟಿದ್ವಿ ಬೆಂಗಳೂರಿಗೆ. ಬೆಂಗಳೂರು ಅಂತ ಗೊತ್ತಿಲ್ಲ, ಹುಡುಕಿದ್ವಿ ಬೆಂಗಳೂರು ಅಂತಕ್ಕಂಥದ್ದು ನಮಗೆ ಗೊತ್ತಾಗಲಿಲ್ಲ ಯಾವುದು ಬೆಂಗಳೂರು ಅಂತ. ಮತ್ತೆ ಬಸ್ ಹತ್ತಿಕೊಂಡ್ಬಿಟ್ವಿ, ಮತ್ತೆ ಪುನಃ ನಾವೆಲ್ಲಿಗೆ ಹೋಗ್ಬಿಟ್ವಿ, ಮತ್ತೆ ಬಹಳ ದೂರ ಹೋಗ್ಬಿಟ್ವಿ, ತಮಿಳ್ನಾಡಿಗೆ ಹೋಗ್ಬಿಟ್ವಿ. ಈಗ ಏನ್ ಮಾಡ್ಬೇಕಂದ್ರೆ ಮತ್ತೆ ತಮಿಳ್ನಾಡಿನಿಂದ ವಾಪೀಸ್ ಬೆಂಗಳೂರಿಗೆ ಬರ್ಬೇಕು. ಬೆಂಗಳೂರಿನಿಂದ ಕತ್ಲಲ್ಲಿ ರಾತ್ರಿಯಲ್ಲಿ ಗೊತ್ತಾಗದಂತೆ ಬಸ್ ಹಿಡ್ಕೊಂಡು ಚಲಿಸಿರ್ತಕ್ಕಂತಹದ್ದು ಅವರೋಹಣವಾದರೆ, ಅನುಲೋಮವಾದರೆ, ಮತ್ತೆ ಪುನಃ ತಿಳುವಳಿಕೆಯಿಂದ ಪುನಃ ಮತ್ತೆ ಬೆಂಗಳೂರಿಗೆ ಬರ್ತಕ್ಕಂಥದ್ದು ಆರೋಹಣ, ವಿಲೋಮ. ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮಸ್ವರೂಪರ ಇದ್ವಿ. ಅಜ್ಞಾನದಿಂದ ನಾವು ಜೀವ ಅಂತ ಅನ್ಕೊಂಡು ಜೀವನಿಗಿರ್ತಕ್ಕಂತಹ ಎಲ್ಲ ಗುಣಗಳನ್ನ ಆರೋಪ ಮಾಡಿಕೊಂಡು ಜೀವಿ ಅಂತ ಅನಿಸ್ಕೊಂಡಿದ್ದೀವಿ. ಯಾವಾಗ ಮತ್ತೆ ನಮಗೆ ಶಾಸ್ತ್ರದಿಂದ ಅರಿವಾಗ್ತದೋ, ಅರಿವಾದಾಗ ಈ ಜೀವತ್ವದ ಭಾವವನ್ನ ಕಳೆದುಕೊಂಡ ತಕ್ಷಣಕ್ಕನೆ ನೀನು ಆತ್ಮಸ್ವರೂಪನೇ. ಆ ಜೀವತ್ವ ಭಾವದ ದ್ವಂದ್ವ ಅಥವಾ ವಾಸನೆ ಏನದ, ಅದು ನಾಶವೇ ಮೋಕ್ಷ. ಮೋಕ್ಷ ಅಂದ್ರೆ ಬಿಡುಗಡೆ, ಆ ದ್ವಂದ್ವದಿಂದ ಬಿಡುಗಡೆ, ವಾಸನೆಗಳಿಂದ ಬಿಡುಗಡೆ, ಜೀವತ್ವದಿಂದ ಬಿಡುಗಡೆ, ಆಶೆಯಿಂದ ಬಿಡುಗಡೆ, ಸಂಸಾರದಿಂದ ಬಿಡುಗಡೆ ಅಂತ ಅರ್ಥ ಆಗುತ್ತ. ಓಕೆ, ಇದ್ರ ಬಗ್ಗೆ ಇನ್ನೇನಾದ್ರೂ ಕ್ಲಾರಿಟಿ, ಇನ್ನೇನು ಡೌಟ್ ಇದ್ರೆ ಕೇಳ್ಬೋದು. ಮೋಕ್ಷ ಅನ್ನಗಳಿಗೆ ತುಂಬಾ ಕನ್ಫ್ಯೂಸ್ ಆಗಿರ್ತಕ್ಕಂಥ ವರ್ಡು, ಹೆಂಗ್ ಬೇಕಂಗೆ ಅರ್ಥ ಮಾಡಿಕೊಳ್ತಕ್ಕಂಥದ್ದು. ಈ ವಿಷಯದಲ್ಲಿ ಏನೋ ಡೌಟ್ ಇದೆಯಾ, ಪ್ರಶ್ನೆ ಇದೆಯಾ? ಯಾರಿಗೆ ಪ್ರಶ್ನೆ ಇಲ್ವಾ? ಏನ್ ಯಾರು ಮಾತಾಡ್ತಿಲ್ಲಲ್ಲ ಯಾರು? ಇಲ್ಲ ಸರ್, ಡೌಟ್ ಇಲ್ವಾ? ಸರ್ ಡೌಟ್ ಅಲ್ಲ ಸರ್. ಏನಿದೆ ಹೇಳದ ಸರ್? ಅಲ್ಲ, ನಂಗೆ ಡಿಫರೆನ್ಸ್ ಅಂದ್ರೆ ಈಗ ಮೋಕ್ಷ ಮತ್ತೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಅದು ಒಂದೇನಾ ಬೇರೆನಾ? ಹೌದು, ಎರಡು ಒಂದೇನೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿ ಇರ್ತಕ್ಕಂಥದ್ದೇ ವಾಸನೆ. ವಾಸನೆ ಯಾವಾಗ ಕ್ಷಯವಾಗುತ್ತೆ, ಆ ವಾಸನೆಯಿಂದ ಬಿಡುಗಡೆ ಮೋಕ್ಷ. ಹಾಗಾಗಿ ವಾಸನೆ ಕಳ್ಕೊಂಡಿ ಅಂತಂದ್ರೆ ಅದೇ ಆತ್ಮ ಅಂತ. ಅಲ್ಲ, ಈಗ ನಾನು ಜನರಲ್ ಆಗಿ ಕೇಳುವಂಥದ್ದು. ಯಾಕೆಂತ ಹೇಳಿದ್ರೆ ಈಗ ಇವರು ಯಾರು ನಮ್ಮ ಗುರುಗಳು, ರಾಮಕೃಷ್ಣ ಪರಮಹಂಸರಾಗ್ಲಿ, ಶಂಕರಾಚಾರ್ಯ, ಯಾರೇ ಆಗ್ಲಿ ದೊಡ್ಡ ಗುರುಗಳು ನಮ್ಗೆ ಉದ್ಧಾರ ಮಾಡಿ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳುವಾಗ ನಾವು ಅವರನ್ನು ಇನ್ನೂ ಬಯಸ್ತೇವೆ, ಇನ್ನೂ ಬಂದು ನಮ್ಗೆ ಜನರನ್ನು ಉದ್ಧಾರ ಮಾಡಿ ಅಂತ ಹೇಳಿ ಭೂಮಿಗೆ ಬಂದು ಬಾರ್ದಿ ಅಂತ ನಾವು ಮನ್ಸಲ್ಲಿ ಒಂದು ಅವರನ್ನು ಬೇಡ್ಕೊಳ್ತೇವೆ, ನಮ್ಮನ್ನು ಉದ್ಧಾರ ಮಾಡಿ ಅಂತೇಳಿ. ಅವರು ಅವ್ರು ಬರ್ತಾರ ಜನ್ಮಕ್ಕೆ, ಅಥವಾ ಇಲ್ಲ ನಾವು ಅವರ ಅವರ ಆಶೀರ್ವಾದ ಅಂದ್ರೆ ಅವರ ಬ್ಲೆಸ್ಸಿಂಗ್ ಅಲ್ಲಿ ನಾವು ಜನರನ್ನ ಅವರು ಉದ್ಧಾರ ಮಾಡ್ತಾರೆ, ಆ ತರ ಬಂದಿದೆ ಒಂದು ಕ್ವಶನ್. ಓಕೆ, ಅಂದ್ರೆ ಅವರು ಮೋಕ್ಷವನ್ನು ಪಡ್ಕೊಂಡಿದ್ದಾರಾ ಇಲ್ವಾ ಅಂತ ಮೊದಲನೇ ಪ್ರಶ್ನೆ, ಹೌದಲ್ವಾ? ಅಲ್ಲ, ಪಡ್ತಿದಾರ ಇಲ್ವಾ ಅದಲ್ಲ ನಾನು ಹೇಳುದು. ಅಲ್ಲ, ಅದೇ ಅದಕ್ಕೆ ಕೇಳೋಕ ಅದೇ ಅದನ್ನೇ. ಏನ್ ಅವ್ರ ಮೇಲೆ ಆರೋಪ ಮಾಡಿದ್ರೆ ಎದಕ್ಕೆ ಎದ್ರಿಕೊಂತ? ಯಾಕೆ ಏನ್ ಅವ್ರೇನು ನೀನ್ ತಿಂದ ಹಾಕ್ಬಿಡ್ತಾರ? ಇಲ್ಲ ಸರ್, ನಮ್ಗೆ ಏನ್ ಗೊತ್ತಿಲ್ಲದ್ರ ಮಾತಾಡುವಾಗ ತಪ್ಪ. ಗೊತ್ತಿಲ್ಲದೆ ಇದ್ದಾಗಲೂ ಕೂಡ ಹೆದರಿಕೆ ಬೇಡ. ಯಾಕಂದ್ರೆ ದೇವ್ರ ಹತ್ರ ಶರಣರ ಹತ್ರ ಹೆದರಿಕಿರ್ಬಾರ್ದು, ರಾಕ್ಷಸರ ಹತ್ರ ಹೆದರಿಕಿರ್ಬೇಕು.
ಸರಿ ಸರ್. ಗೊತ್ತಾಯ್ತಾ? ಹಾ ಯಾವಾಗ ನೀವು ಅವ್ರ ಮೇಲೆ ಅತ್ಯಂತಿಕವಾಗಿರ್ತಕ್ಕಂಥ ಶ್ರದ್ಧೆ ಇದೆ ಅಂತಂದ್ರೆ ನಿಮ್ಮ ಅರ್ಥದಲ್ಲಿ ಅವರು ಪರಿಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮ ಸ್ವರೂಪರು. ಹೌದಾ? ಹೌದು ಸರ್. ಎಸ್. ಈಗ ಹಾಗಾಗಿ ಮತ್ತೆ ಅವ್ರ ಮೇಲೆ ಡೌಟ್ ಪಡೋದು ಬೇಡ. ನಿನಗೆ, ನನಗೆಲ್ಲದು ನಿನಗೆ ನಾನು ಹೇಳ್ತಿರೋದು. ನಾನು ಇನ್ನ ಪ್ರಶ್ನೆ ಮಾಡ್ತೀನಪ್ಪ, ಯಾಕೆ ಅವ್ರು ಮುಕ್ತಾತ್ಮರು ಹೌದಲ್ವ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ನನಗೆ ಸ್ವತಂತ್ರ ಇದೆ ನನಗೆ. ಗೊತ್ತಾಯ್ತಾ? ನಿನ್ನ ಸ್ಟೇಟ್ಮೆಂಟ್ ಅನ್ನ ಎಲ್ಲರೂ ಒಪ್ಪಬೇಕಂತ ಆರೋಪ ಇಲ್ಲ ಇಲ್ಲಿ. ನಿನ್ನ ಸ್ಟೇಟ್ಮೆಂಟ್ ನಿನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೌದ್ರಾ? ಸೊ ಹಾಗಾಗಿ ಯಾವಾಗ ನೀವು ಅವರನ್ನ ಮುಕ್ತಾತ್ಮರು ಅಂತ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಅವರಂತೆ ನೀವಾಗಬೇಕು ಅಂತಕ್ಕಂಥದ್ದು ನಿಮ್ಮೊಳಗಡೆಗೆ ಅಪೇಕ್ಷೆ ಇರ್ತಕ್ಕಂಥದ್ದು ಅದು ಬಯಸುವವನಿಗೆ ಸರಿಯಾಗಿರ್ತಕ್ಕಂತಹ ಧರ್ಮ. ಓಕೆ. ಮತ್ತೆ ಅವರು ಪುನಃ ಹುಟ್ಟಿ ಬಂದನೇ ನಿಮ್ಮನ್ನ ಉದ್ಧಾರ ಮಾಡ್ಬೇಕಂತೇನಿಲ್ಲ. ಒಂದು ಪಕ್ಷ ಅವ್ರು ಹುಟ್ಟಿ ಬಂದರೂ ಕೂಡ ಇವ್ರನ್ನೇ ರಾಮಕೃಷ್ಣ ಅಂತ ಹೆಂಗ್ ಗುರ್ತಿಡಿದಿದೆಯಾ? ಯಾಕಂತಂದ್ರೆ ನೀನು ರಾಮಕೃಷ್ಣ ಅಂತಂದಾಗ ಈಗ ಅವ್ರೇನು ದೇಹತ್ಯಾಗ ಮಾಡಿದಾಗ ಶರೀರ ಇತ್ತು, ಆ ಶರೀರದಿಂದನೇ ರಾಮಕೃಷ್ಣ ಅಂತ ನೀನು ಕನ್ಸಿಡರ್ ಮಾಡಿಕೊಂಡಿದ್ದೀಯ. ಹೌದಾ? ಅವ್ರು ಇನ್ನೊಂದು ಶರೀರದಲ್ಲಿ ಬಂದ್ರಪ್ಪ, ಅವಾಗ ಇವ್ರನ್ನ ರಾಮಕೃಷ್ಣ ಅಂತ ಹೆಂಗ್ ಗುರ್ತಿಡಿತೀಯ? ಇಂಪಾಸಿಬಲ್. ಹೌದಾ? ಹಾಗಾಗಿ ಇಲ್ಲಿ ನಮಗೆ ಶಾಸ್ತ್ರದಲ್ಲಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ವಿಚಾರ ಕೊಟ್ಟಿದ್ದಾರೆ. ಅವರ ದೇಹ ಮುಖ್ಯ ಅಲ್ಲ, ಅವರ ವಾಣಿ ಮುಖ್ಯ ಅಂತ. ಅವ್ರು ಏನು ಉಪದೇಶ ಮಾಡಿದ್ದಾರೋ ಅದು ಮುಖ್ಯ. ಆ ಉಪದೇಶ ಅಂತಕ್ಕಂಥದ್ದು ನಾಶ ಆಗೋದಿಲ್ಲ ನೀನು ಮುಕ್ತಿ ಪಡೆಯೋ ತನಕ. ಯಾಕಂದ್ರೆ ಅವ್ರು ನಂಬಿದ್ದೀಯಲ್ವ ನೀನು. ಹಾಗಾಗಿ ಅವ್ರು ನಂಬಿರೋದ್ರಿಂದ ಅವರ ವಾಣಿಗಳೇನಿದೆವೋ ಅವು ಶಾಶ್ವತವು ನೀರೋ ತನಕ. ಅದು ಈಗ ಹೇಳಿದ ಮಾತಿನ ಮೇಲೆ ಇದು ಈಗ ಅಮರತ್ವ ಅಂತ ಹೇಳೋದು ಬರ್ತದೆ. ಹಾಗಾದ್ರೆ ಹಂಗಂದ್ರೆ ಬರೀ ಶಬ್ದ ಹಾಕಿದ್ದು ಹೋಗ್ಬಿಡ ನೀನು. ಅಮರತ್ವ ಶಬ್ದ ಹಾಕಿದ್ದು ಹೋಗ್ಬಿಡಂಗಲ್ಲ. ಒಂದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಶಬ್ದಗಳು ಹಾಕಂತ ಹೋದ್ರೆ ಶಬ್ದಗಳು ಬರೀ ಶಬ್ದಗಳ ಸರಮಾಲೆ ಉಡ್ತೇವೆ ನಿಮ್ ತಲೆಯಲ್ಲಿ. ಅಮರತ್ವ ಅಂದ್ರೆ ಏನು? ಹೋಗಿ ಪ್ರಶ್ನೆ ಇವಾಗ. ಅಮರತ್ವ ಅಂದ್ರೆ ಏನಪ್ಪಾ? ಸರ್ ನಮ್ಗೆ ಗೊತ್ತಿಲ್ಲ ಸರ್. ಯಾಕೆ ಶಬ್ದ ಹಾಕಿದೆ ಅದನ್ನ ಅಮರತ್ವ ಅಂತಕ್ಕಂಥದ್ದನ್ನ? ಕೇಳುವ. ಸರಿ ಶಬ್ದನೇ ಕೇಳ್ಬೇಕು. ಫಸ್ಟ್ ಶಬ್ದನೇ ಕೇಳು. ಅಮರತ್ವ ಅಂತಕ್ಕಂಥ ಅರ್ಥ ಅಂತಂದ್ರ ಮರಣ ಹೊಂದುವಂಥದ್ದು ಯಾವುದಿದೆಯೋ ಅದನ್ನೆಲ್ಲವನ್ನ ಮೃಣ ಅಂತ ಕರೀತಾರೆ. ಯಾವುದು ನಾಶವಾಗದೆ ಇರ್ತಕ್ಕಂಥದ್ದು ಅದು ಅಮರ ಅಂತ ಕರೀತಾರೆ. ಹೌದಾ? ಮರ ಅಂತ ಕರೆದ್ರೆ ಭೂಮಿನ ಮರ ಅಂತಂದ್ರೆ ನಾಶವಾಗತಕ್ಕಂಥದ್ದು. ಮೃಣ್ಮಯಿ ಅಂತ ಕರೆದ್ರಿಂದ ಇದು ಮಣ್ಣಿನಿಂದ ಹುಟ್ಟಿರ್ತಕ್ಕಂಥದ್ದು, ನಾಶವಾಗತಕ್ಕಂಥದ್ದು. ನಾಶವಾಗದೇ ಇರ್ತಕ್ಕಂಥದ್ದು ಯಾವುದಿದೆಯೋ ಅದು ಅಮರ ಅಂತ. ಗೊತ್ತಾಯ್ತಾ? ಈಗ ನೀನು ಅಮರತ್ವ ಇಲ್ಲ ನಿನ್ನ ಹತ್ರ. ನಿನ್ನ ಹತ್ರ ಅಷ್ಟೇ ಅಲ್ಲ, ಇಡೀ ಎಲ್ಲಾ ಜೀವಿಗಳಲ್ಲೂ ಕೂಡ ಜೀವ ಅಂತಿದೆಯಲ್ಲ, ಈ ಜೀವ ಅಂತಕ್ಕಂಥದ್ದು ಅಮರದು. ನಾವು ಜೀವ ಅಂತಂದ್ರೆ ಏನಂತ ಅರ್ಥ ಮಾಡಿಕೊಂಡಿವಿ ಅಂದ್ರೆ ದೇಹದಿಂದ ಕೂಡಿದ ಜೀವ ಅಂತ ಅನ್ಕೊಂಡಿದ್ದೀವಿ. ಹಾಗಾಗಿ ದೇಹ ನಾಶ ಆದಗಳಿಗೆ ಜೀವನಾಶ ಆಗತ್ತೆ ಅಂತ ಅರ್ಥ ಮಾಡಿಕೊಂಡಿದ್ದೀವಿ. ಜೀವನಾಶ ಆಗಿಬಿಟ್ಟಿತ್ತು ಅಂತಂದ್ರೆ ಮತ್ತೆ ಈ ಜನ್ಮಾಂತರ ಅಂತ ಎಲ್ಲಿಗೆ ಅರ್ಥ ಬರ್ತಿತ್ತು? ಹಾಗಾಗಿ ನಾವೆಲ್ಲರೂ ಕೂಡ ಜೀವದಿಂದ ಅಮೃತರೇ, ಅಮರತ್ವವನ್ನೇ ಪಡೆದಿರೋರು. ಆದರೆ ನಮಗೆ ಆ ಜ್ಞಾನ ಇಲ್ಲ. ನಮಗೆ ಎಂತ ಜ್ಞಾನ ಇದೆ ಅಂತಂದ್ರೆ
ದೇಹದಿಂದ ಇರುವಂತಹದ್ದೇ ನಮಗೆ ಅಭಿಮಾನ ಇರೋದ್ರಿಂದ ನಾವೆಲ್ಲರೂ ಕೂಡ ಮರಣಕ್ಕೆ ಒಳಪಡೋರು ಅಂತ ಕನ್ಸಿಡರ್ ಮಾಡಿಕೊಂಡಿದ್ದೀವಿ. ಜೀವನ ಆಗಿಬಿಟ್ಟಿತ್ತು ಅಂತಂದ್ರೆ ಪಾಪ ಇರ್ತಿದ್ದಿಲ್ಲ, ಪುಣ್ಯ ಇರ್ತಿದ್ದಿಲ್ಲ, ಜನ್ಮಾಂತರ ಇರ್ತಿದ್ದಿಲ್ಲ. ಉಂಟಾ? ಪ್ರಶ್ನೆ ಬರ್ತಿದ್ದಿಲ್ಲಲ್ವ ಅದು. ಹಾಗಾಗಿ ನಾವೆಲ್ಲರೂ ಕೂಡ ಜೀವ ಪ್ರಾಣ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಅಮರರೇ, ಪ್ರಾಣಕ್ಕೆ ನಾಶ ಇಲ್ಲ. ಅದನ್ನ ಗೀತೆ ಆತ್ಮ ಅಂತ ಕರೀತು. ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತ ವಾ ನ ಭೂಯಃ ಅಜಃ ನಿತ್ಯಃ ಶಾಶ್ವತಃ ಯಂ ಪುರಾಣಃ. ಇಷ್ಟು ಶಬ್ದಗಳನ್ನ ನಮಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಜಾಸ್ತಿ ಹೇಳ್ಬಿಟ್ಟಿದ್ದಾನೆ ಕೃಷ್ಣದ್ರಾಗ. ಸರಿಯಾಗಿ ಓದ್ಲಿಲ್ಲ, ಸುಮ್ಮನೆ ಹಾಗೆ ಅಕ್ಷರ ಜೋಡ್ಸ್ಕೊಂಡು ಓದ್ಬಿಟ್ಟಿದ್ದೀವಿ. ಅಕ್ಷರ ನಮ್ಮ ಒಳಗಡೆಗೆ ಬುದ್ಧಿಯಲ್ಲೇ ಅದು ಬೆಳಕಾಗಿಲ್ಲ. ಇದು ಪ್ರಾಬ್ಲಮ್ ಆಗಿರೋದು. ಹಾಗಾಗಿ ನಾವು ಎಲ್ಲರೂ ಕೂಡ ಜೀವ ದೃಷ್ಟಿಯಿಂದ ಪ್ರಾಣ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಅಮರರು. ಮತ್ತೆ ಹಾಗಿತ್ತು ಅಮರರು ಅಂತ ಆದ್ಮೇಲೆ ಮೋಕ್ಷ ಅಂತಕ್ಕಂಥದ್ದು ಪ್ರಶ್ನೆ ಏನು? ಆತ್ಮಜ್ಞಾನ ಅಂತಕ್ಕಂಥದ್ದು ಯಾಕೆ ಬೇಕು? ನಾವು ಅಮರರಲ್ಲವಂತಂದ್ರೆ ಅಮರತ್ವ ಇದ್ದಾಗಲೂ ಕೂಡ ನಮಗೆ ಸುಖ ದುಃಖ ಭಯ ಇದೆಲ್ಲ ಸೇರಿಕೊಂಡದ. ಯಾಕಂದ್ರೆ ಇದೆಲ್ಲ ಪ್ರಾಣದ ಗುಣ. ಸುಖ ದುಃಖ ಆಗದ ದೇಹಕ್ಕೆನ ಮನಸ್ಸಿಗೆನೋ? ದೇಹಕ್ಕೆ ಆಗುತ್ತೆ ಸುಖ ದುಃಖ. ಅಲ್ಲ, ಮನಸ್ಸಿನಿಂದ ದೇಹಕ್ಕೆ ಬರುತ್ತೆ. ಅಲ್ಲಪ್ಪ, ಮೊದಲು ಗೊತ್ತಾಗೋದು ಮನಸ್ಸಿಗೆ ತಾನೇ. ಸುಖ ದುಃಖ ಇರೋದು ಮನಸ್ಸಿನಲ್ಲಿ. ನೀವ್ ಹಾಕೊಂಡಿರೋದು ಸಾರಿ ತುಂಬಾ ಚೆನ್ನಾಗಿದೆ ಅಂದ್ರೆ ಸಾರಿ ಸಂತೋಷ ಪಡುತ್ತಾ, ದೇಹ ಸಂತೋಷ ಪಡುತ್ತಾ, ಮನಸ್ಸು ಸಂತೋಷ ಪಡುತ್ತಾ? ಫಸ್ಟ್ ಮನಸ್ಸು ಸರ್. ಹೌದಲ್ವಾ? ಹಾಗಾಗಿ ಈ ಸುಖ ದುಃಖ ಅಂತಕ್ಕಂಥದ್ದು, ಭಯ ಅಂತಕ್ಕಂಥದ್ದು ದೇಹಕ್ಕಿಲ್ಲ, ಮನಸ್ಸಿಗಿದೆ. ಹಾಗಾಗಿ ಆ ಮನಸ್ಸಿನ ದ್ವಂದ್ವದಿಂದ ದಾಟುವಂತಹದ್ದು, ಮನಸ್ಸಿನ ದ್ವಂದ್ವವನ್ನ ಬಿಡಿಸಿಕೊಂಡಿವೆ ಅಂತಂದಾಗ ಅದನ್ನ ಶಂಕರರು ಸ್ಪಷ್ಟವಾಗಿ ಕರೆದ್ರು. ಅದನ್ನ ಮೋಕ್ಷ ಅಂತ ಕರೆದ್ರು. ಈ ವಿಷಯವನ್ನ ಹೀಗೆ ಕೇಳಿ 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 ಚೆನ್ನಾಗಿ 10 ಸಾರಿ ಕ್ವಶನ್ ಕೇಳಿಬಿಟ್ಟು ಕ್ಲಿಯರ್ ಮಾಡ್ಕೋಬೇಕು ಅಂತ ಗ್ಯಾರಂಟಿ ಆಗ್ಬೇಕಿದು. ನಮಗ ಪಕ್ಕಾ ಆಗ್ಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ಎಷ್ಟು ವರ್ಷ ಮಾಡಿದ್ರೆ ಪಾಠ ಹಿಂಗೆ ಹೋಗುತ್ತಾ, ಏನು ಉಪಯೋಗ ಇಲ್ಲ. ಶಾಸ್ತ್ರ ಕೇಳಿದ್ಮೇಲೆ ನಿರ್ಭಯ ಬರ್ಬೇಕಂತಾರಪ್ಪ. ನಮಗೆ ನೋಡಿ ಎಷ್ಟು ನಿರ್ಭಯ ಅಂತಕ್ಕಂಥದ್ದು ಕಾಣ್ತಾನೆ ಇಲ್ಲ, ಎಲ್ಲಿ ಸ್ಪಷ್ಟತೆನೇ ಇಲ್ಲ. 2 ವರ್ಷ ಆಯ್ತು ವಿವೇಕ ಚೂಡಾಮಣಿ ಮಾಡಕ್ ಶುರು ಮಾಡಿ. ಯಾರಾದ್ರೂ ಒಬ್ಬರ ಮೇಲೆ ಏನಾದ್ರು ಹೇಳ್ಬೇಕಂದ್ರೆ ಹೆದರಿಕೆ ಬಿಡ್ತದೆ, ಏನಾಗುತ್ತೆ ಏನಾಗುತ್ತೆ ನಿನಗೆ, ಏನಾಗೋದಿಲ್ಲ ಅಂತ ಕೃಷ್ಣ ಭರವಸೆ ಕೊಟ್ಬಿಟ್ಟಿದ್ದಾನಲ್ವಾ? ಅಚ್ಛೇದ್ಯೋ ಯಮದೋಹ್ಯಂ ಅಕ್ಲೇದ್ಯ ಶೋಷ್ಯ ಏವಹ ಅಂದ್ರೆ ಏನು ಗಾಳಿಯಿಂದ ನಿನ್ನನ್ನು ಏನ್ ಮಾಡಕ್ ಸಾಧ್ಯ ಆಗಿಲ್ಲ, ನೀರಿನಿಂದ ಏನ್ ಮಾಡಕ್ ಸಾಧ್ಯ ಆಗಲ್ಲ, ಖಡ್ಗದಿಂದ ಏನ್ ಮಾಡಕ್ ಸಾಧ್ಯ ಆಗಲ್ಲ, ಯಾರು ಬಂದ್ರೆ ನಿನ್ನನ್ನು ಏನ್ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀನು ಶಾಶ್ವತನಾಗಿರ್ತಕ್ಕಂಥವನು. ಸ್ವಾಮೀಜಿ ಅವರು ಹೇಳಿದ್ರಪ್ಪ, ಹೇ ಅಮೃತಸ್ಯ ಪುತ್ರಾಹ ಅಂತ ಹೇಳಿದ್ರಪ್ಪ. ಮತ್ತೆ ಡೌಟ್ ಬರ್ತಾ ಇದೆ. ಅವರೊಬ್ಬರೇ ಅಮರತ್ವ ಪಡೆದಾರ, ನಾವು ಪಡೆದಿಲ್ಲ ಅಂತ ಅದಕ್ಕೆ. ನಾವು ಕೂಡ ಜೀವದಿಂದ ಅಮರರೇ. ನಾವಂದ್ರೆ ನಾನಷ್ಟೇ ಅಲ್ಲ, ಇಡೀ ಜೀವರಾಶಿಗಳೆಲ್ಲವೂ ಕೂಡ ಜೀವದಿಂದ ಯಾವ ನಾಶ ಆಗೋದಿಲ್ಲ. ಈ ಜಗತ್ತನ್ನ ಹಾಗೆ ಸೃಷ್ಟಿ ಮಾಡಿದ್ದೆ ಅದು. ಎಲ್ಲವೂ ಕೂಡ ಭಗವನ್ಮಯ ಇದು. ಯಾವುದು ದೇಶಕಾಲಕ್ಕೆ ಒಳಪಟ್ಟು ಸ್ಥೂಲವಾಗಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರ ಪಡೆದಿದೆಯೋ ಆ ಆಕಾರ ಅಂತಕ್ಕಂಥದ್ದು ಟೆಂಪ್ರವರಿ ಆಗಿರ್ತಕ್ಕಂಥದ್ದು. ಅದಕ್ಕೊಂದು 50 ವರ್ಷ, 100 ವರ್ಷ, 120 ವರ್ಷ ಆಯುಷು, ಮರಗಳಿಗೆ ಸ್ವಲ್ಪ ಜಾಸ್ತಿ ಹೀಗೆ ಇರ್ತದೆ. ಆದ್ರೆ ಅದರ ಒಳಗಡೆ ಇರ್ತಕ್ಕಂಥದ್ದು ಯಾವುದು ಪ್ರಾಣ ಇದೆಯೋ ಅದು ಶಾಶ್ವತವಾಗಿರ್ತಕ್ಕಂಥದ್ದು.
ಕ್ಲಾರಿಟಿ ಆಗಿದ್ರಾ ಇನ್ನ ಇಲ್ಲ? ಹಾ ಸರ್, ಆಯ್ತು. ಇನ್ನದೇ ಏನು ಸ್ವಲ್ಪ ನಾವು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ಬೇಕು, ಆವತ್ತಲ್ಲಿ ಸರಿ. ಅದ್ ನಾವು ಈಗ ಲೌಕಿಕವಾಗಿ ಇದ್ರಲ್ಲಿ ಅಕ್ಷರದ್ರಲ್ಲೇ ಹೋದ್ರೆ ಈ ತರ ಬರತ್ತೆ ತಲೆಗೆ. ಧನ್ಯವಾದ ಸರ್. ಇನ್ಯಾರಾದ್ರೂ ಬೇರೆಯವರು? ಹೀಗೆ ಮಾಡೋಣ, ಬರೇ ಒಂದು ಪಾಠ ತರ ಒಂದು ರೆಕಾರ್ಡ್ ಮಾಡೋದು, ಅದನ್ನ ಸಿಸ್ಟಮ್ ಮಾಡೋದು ಬೇಡ. ಇದು ಅದು ನನಗೆ ಗೊತ್ತಾಗುತ್ತೆ, ಇದೆ ಅದರಿಂದ ಏನು ಅಷ್ಟೊಂದು ಉಪಯೋಗ ಆಗಲ್ಲ ಅಂತ ಗೊತ್ತಾಗುತ್ತೆ. ಈಗ ಇನ್ಮೇಲೆ ಒಂದು ವಿಷಯವನ್ನ ಕೇಳಿದಾಗ ಮಧ್ಯದಲ್ಲಿ ಕೂಡ ಅದೇನು ಡೌಟ್ ಬಂತಂತಂದ್ರೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ. ಈಗ ನಾನೇನು ಅಮರತ್ವದ ಬಗ್ಗೆ ಕ್ಲಾರಿಟಿ ಕೊಟ್ಟು ಇದೆ, ನಾನೇನು ಹೇಳಿದ್ನಲ್ವಾ, ಇದರಲ್ಲಿ ಏನಾದರೂ ಡೌಟ್ ಇದೆ ಯಾರಿಗಾದರೂ? ಬೇರೆಯವರು? ಇಲ್ಲ ಸರ್. ಅಲ್ಲ, ನಿಮ್ಗೆ ಸರಿ ಆಯ್ತು. ಬೇರೆಯವ್ರು ಇನ್ನು ಯಾರಿದ್ದಾರೆ? ವಾಣಿ? ಏನು ಡೌಟ್ ಇಲ್ಲ ಸರ್. ಮೋಕ್ಷ ಅಂದಗಳಿಗೆ ಕರೆಕ್ಟಾಗಿ ಹೇಳ್ಬೇಕು ನೆಕ್ಸ್ಟ್ ನಾನು ಯಾವಾಗ ಕೇಳಿದಾಗ. ಸರಿ ಸರ್. ಸುತ್ತಾಕೊಂಡು ಹೇಳ್ಬಾರ್ದು. ಏನಾರ ಕೇಳಿದಾಗ ಟಕ್ ಅಂತ ಹೇಳ್ಬೇಕು. ಯಾಕೆ ಟಕ್ ಅಂತ ಹೇಳ್ಬೇಕಂದ್ರೆ ಶಂಕರಷ್ಟು ಸ್ಪಷ್ಟವಾಗಿ ಬರೆದ್ಬಿಟ್ಟಿದ್ದಾರೆ ಅವರು. ಎಷ್ಟು ಬೌದ್ಧಿಕ ಶಕ್ತಿ ಇದೆ ಅವ್ರ ಹತ್ರ ಅಂತಂದ್ರೆ, ಒಂದು ಸ್ಟೇಟ್ಮೆಂಟ್ ಅನ್ನ ಸುತ್ತಿ ಬಳಸಿ ಹೇಳಂಗಿಲ್ಲ ಅವರು. ನಮಗೆ ಯೋಗ್ಯತೆ ಇರ್ಲಾರ್ದ ನಾವೇನ್ ಮಾಡಿದೀವಿ ಅಂದ್ರೆ ಸುತ್ತಿ ಬಳಸಿ ಹೇಳ್ತಾ ಹೋಗ್ತೀವಿ. ಅವರು ಸುತ್ತಿ ಬಳಸನೆ ಮಾತಾಡೋದಿಲ್ಲ. ಮೋಕ್ಷ ಅಂದ್ರೆ ವಾಸನಾಕ್ಷಯ ಏತತ್ ಮೋಕ್ಷ, ನಿಶ್ಚಯಾತ್ಮಕ ಬುದ್ಧಿ ಏತತ್ ವಿಜ್ಞಾನಮಯ ಕೋಶ, ಸಂಕಲ್ಪ ವಿಕಲ್ಪ ಏತತ್ ಮನಃ. ಇಷ್ಟು ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ, ನೀವು ಡೌಟ್ ಪಡಂಗಿಲ್ಲ ಅವ್ರ ವಾಕ್ಯದಲ್ಲಿ. ಅಷ್ಟು ಸ್ಪಷ್ಟವಾಗಿ ಬರೆದ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಮೋಕ್ಷ ಅಂತಕ್ಕಂತಹದ್ದು ಇಟ್ ಇಸ್ ವೆರಿ ಕ್ಲಿಯರ್ ಅದ. ಏನನ್ನು ಪಡ್ಕೊಳ್ಳೋದಲ್ಲ, ಏನು ದ್ವಂದ್ವ ಇದೆಯೋ ಆ ದ್ವಂದ್ವದಿಂದ ಬಿಡುಗಡೆಯಾದಾಗ ಅದು ದ್ವಂದ್ವ ನಾಶ ಏತತ್ ಮೋಕ್ಷ. ಈಗ ನೋಡಿ, ಒಬ್ಬನ ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ, ತುಂಬಾ ನರಳ್ತಾ ಇರ್ತಾನೆ. ಒಂದ್ ದಿವಸ ತೀರ್ಕೊಳ್ತಾನೆ. ಆಹಾ, ಅವನಿಗೆ ಮೋಕ್ಷ ಸಿಕ್ತು ಅಂತಂತಾರ. ಯಾವುದರಿಂದ ಮೋಕ್ಷ ಸಿಕ್ತು? ದೇಹದ ತಾಪದಿಂದ ಬಳಲ್ತಾ ಇದ್ದ, ಆ ದೇಹದ ತಾಪದಿಂದ ಬಿಡುಗಡೆ ಸಿಕ್ತು ಅಂತ. ಹಾಗೆ ಜೀವ ಅಂತಕ್ಕಂಥವನು ಈ ಜನನ ಮರಣ, ಸುಖ ದುಃಖ, ಪುಣ್ಯ ಪಾಪ ಅಂತಕ್ಕಂಥ ದ್ವಂದ್ವದಾಗ ಜನ. ಈ ದ್ವಂದ್ವದಿಂದ ಯಾವಾಗ ಅವನು ಬಿಡಿಸ್ಕೊಳ್ತಾನ, ದ್ವಂದ್ವ ಬಿಡುಗಡೆಯೇ ಶಂಕರ್ ಹೇಳ್ತಕ್ಕಂಥದ್ದು ಮೋಕ್ಷ. ದೇಹದಿಂದ ಬಿಡುಗಡೆಯಾಗುವಂತಹದ್ದು, ದೇಹದಿಂದ ಬಿಡುಗಡೆಯಾಗಿರ್ತಕ್ಕಂಥ ಮೋಕ್ಷ. ಈ ಮನಸ್ಸಿನ ದ್ವಂದ್ವಗಳಿಂದ ಬಿಡುಗಡೆಯಾಗಿರ್ತಕ್ಕಂತಹದ್ದೇ ಅದು ಬಿಡುಗಡೆ ಅಂತಕ್ಕಂತಹದ್ದು. ಬಿಡುಗಡೆ ಪಡ್ಕೊಂಡಿರ್ತಕ್ಕಂತಹದ್ದೇ ಮೋಕ್ಷ. ಬಿಡುಗಡೆಯೇ ಮೋಕ್ಷ. ಸಾ ಜೀವನ್ ಮುಕ್ತಿ ಇಷ್ಯತೆ. ಬಹಳ ಸ್ಪಷ್ಟವಾಗಿ ಬರೆದ್ಬಿಟ್ರೆ ನೋಡಿ. ಇದನ್ನ ಜೀವನ್ ಮುಕ್ತಿ ಅಂತ ಕರೀತಾರೆ. ಜೀವನದಿಂದ ಮುಕ್ತಿ, ಜೀವನ್ ಮುಕ್ತಿ. ಜೀವನ ಅಂತಂದ್ರೆ ಸುಖ ದುಃಖ, ಪುಣ್ಯ ಪಾಪ, ಧರ್ಮ ಅಧರ್ಮ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಾರ್ಯಗಳಿಂದ ಪ್ರತಿಕ್ರಿಯೆಗಳು, ಈ ಎಲ್ಲ ಏನೊಂದು ಸೇರಿಕೊಂಡೊಂದು ಚೈನ್ ಇದೆ ಅಲ್ವಾ, ಇದನ್ನ ಸಂಸಾರ ಅಂತ ಕರೆದ್ರು. ಸಂಸಾರ ಅಂದಗಳಿಗೆ ಬಹಳ ಜನ ಗಂಡ ಹೆಂಡತಿ ಮಕ್ಕಳು ಮನೆ, ಇದು ಸಂಸಾರ. ಅದು ಸಂಸಾರ ಅಲ್ಲ, ಅದು ಶಂಕರರ ಅರ್ಥದಲ್ಲಿ. ನಿಮ್ ತಲೆ ಒಳಗಡೆಗೆ ಉಂಟಲ್ವ, ನಮ್ ತಲೆ ಒಳಗಡೆ ಉಂಟಲ್ವ, ನಿಮ್ದಲ್ಲ, ನಮ್ ತಲೆ ಹೇಳ್ಕೋಬೇಕು ನಾನು. ನಮ್ ತಲೆ ಒಳಗಡೆ ಉಂಟಲ್ವ ದ್ವಂದ್ವ,
ಅದೊಂದು ಸಂಸಾರ. ಆ ದ್ವಂದ್ವದಿಂದ ಹೊರಗಡೆ ಬಂದಾಯ್ತು. ಇವ್ರು ಎಷ್ಟು ಜನ ಇರ್ಲಿಲ್ವಾ, ಏನಾದ್ರು ಯಾರಿರ್ಲಿ ನಮಗೆ ಡಿಸ್ಟರ್ಬ್ ಆಗೋದಿಲ್ಲ. ಎಲ್ಲ ಒಂದು ಕಡೆ ಹೊರಗಡೆ ಹೋಗಿರ್ತಪ್ಪ, ತುಂಬಾ ದೂರದಲ್ಲಿ, ಅಲ್ಲಿ ಯಾವುದೋ ಒಂದು ರೂಮ್ ಮಾಡ್ಕೊಂಡಿರ್ತೀವಿ, ಅಲ್ಲಿ ಪಕ್ಕದಲ್ಲಿ ಯಾರಿದ್ದಾರೆ ನಮಗೇನು ಏನೋ ಡಿಸ್ಟರ್ಬ್ ಆಗುತ್ತೆ? ಆಗೋದಿಲ್ಲ. ಯಾಕಂದ್ರೆ ನಮಗೆ ಗೊತ್ತಿಲ್ದಿರೋರು ಯಾರಾದಿರಲಿ ಪಕ್ಕದಲ್ಲಿ, ಭಯೋತ್ಪಾದಕನಿರ್ಲಿ, ಕಳ್ಳನಿರ್ಲಿ, ಯಾರಾದಿರ್ಲಿ, ನಮಗೇನು ನಮಗೆ ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಭಯ ಆಗೋದಿಲ್ಲ. ನಮ್ಗೆ ಎಲ್ಲಿ ನಮ್ಗೆ ಯಾವ್ದು ಪಕ್ಕದಲ್ಲಿ ಯಾರು ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿರೋದು, ನಮ್ಗೆ ಯಾರು ಪರಿಚಯ ಇಲ್ವೋ ಅಲ್ಲಿ ನಮ್ಗೆ ದ್ವಂದ್ವ ಇರೋದಿಲ್ಲ. ಎಲ್ಲಿ ನಮಗೆ ಪರಿಚಯ ಇದೆ ಅಲ್ಲಿ ನಮಗೆ ದ್ವಂದ್ವ ಇದೆ. ಈ ಜೀವನ ಅಂತಕ್ಕಂಥದ್ದು ಪರಿಚಯ ಅದ, ಇದು ದ್ವಂದ್ವ ಅದ. ಹಾಗಾಗಿ ಈ ದ್ವಂದ್ವದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಈ ಬೀಜ ಅಂತಕ್ಕಂಥದ್ದು, ವಾಸನ ಅಂತಕ್ಕಂಥ ಬೀಜ ಕಳ್ಕೊಳ್ಬೇಕು. ಅದರ ನಾಶವೇ ಮೋಕ್ಷ. ಈ ಮೋಕ್ಷ ಬಿಡುಗಡೆ, ಮೋಕ್ಷ ಅಂದ್ರೆ ಬಿಡುಗಡೆ. ಯಾರು ಈ ಬಿಡುಗಡೆಯನ್ನ ಪಡ್ಕೊಂಡಿದ್ದಾನೆ ಅವನನ್ನ ಮುಕ್ತಾತ್ಮ ಅಂತ ಕರಿತೀನಿ, ಜೀವನ್ ಮುಕ್ತ ಅಂತ ಕರಿತೀನಿ, ಅವನನ್ನ ಪರಮಾತ್ಮ ಅಂತ ಕರಿತೀನಿ. ಪುನಃ ಮತ್ತೆ ನಾಳೆ ಇದೇ ಪ್ರಶ್ನೆ ಕೇಳ್ತೀನಿ. ಇದರ ಮೇಲೆ ಇನ್ನೇನಾದಿದ್ರೆ ನೀವು ಕೂಡ ಪ್ರಶ್ನೆ ಕೇಳ್ಬೋದು. ನಿಮಗಂತ ಕೇಳಕ್ ಬರೋದಿಲ್ಲ. ಅದು ಯಾವಾಗ ಬರ್ತದೋ ಇನ್ನು, ನಾನು ಸ್ಟೈಲ ಚೇಂಜ್ ಮಾಡ್ಬೇಕು ಗೊತ್ತಾಗುತ್ತಿಲ್ಲ. ಯಾಕೆ ಯಾವ್ದು ಶಬ್ದ ಇದ್ಮೇಲೆ ಅದನ್ನ ಕ್ಲಾರಿಟಿ ಯಾಕೆ ಮಾಡ್ಕೊಳ್ತಿಲ್ಲ? ಸುಮ್ನೆ ಹಾಗೆ ಕೇಳೋದು. ಕ್ಲಾರಿಟಿ ಮಾಡ್ಕೊಳ್ಬೇಕಲ್ವಾ? ಕ್ಲಾರಿಟಿ ನೋಡಿ, ಅಮರ ಅಂತಂದ್ರೆ ಏನು, ಜೀವ ಮುಕ್ತ ಅಂತಂದ್ರೆ ಏನು, ಭ್ರಮೆ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಏನು, 10 ಸಾರಿ ಇವನ್ನ ಡಿಸ್ಕಸ್ ಮಾಡ್ಬೇಕು. ಇವನ್ನ ಪುನಃ ಡಿಸ್ಕಸ್ ಮಾಡೋದ್ರಿಂದ ಕ್ಲಾರಿಟಿ ಬರ್ತದ. ಈಗೇನ್ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಿಲ್ಲ, ಇರೋದನ್ನ ಕೇಳಿದ್ದೇವೋ, ಕೇಳಿರ್ತಕ್ಕಂಥದ್ದನ್ನ ಸೊ ಕ್ಲಾರಿಟಿ ಮಾಡಿಕೊಳ್ಳೋದು. ಒಂದು ಟೀ ಮಾಡ್ಬೇಕು ಅಂತಕ್ಕಂಥದ್ದು ಗೊತ್ತಾಯ್ತು, ಅದಕ್ಕೆ ಹಾಲು ಬೇಕು, ಸಕ್ಕರೆ ಬೇಕು, ಟೀ ಪುಡಿ ಬೇಕು, ಕರೆಕ್ಟು. ಆದ್ರೆ ಸೊ ಬೆಂಕಿ ಹೆಂಗ ಹೊತ್ತಿಸ್ಬೇಕು, ಮೊದಲು ಏನನ್ನ ಹಾಕಬೇಕು, ಎಷ್ಟನ್ನ ಬಿಸಿ ಮಾಡಬೇಕು, ಯಾವ್ದು ಹಾಕಿದ್ಮೇಲೆ ಏನನ್ನ ಹಾಕಬೇಕು, ಈ ಎಲ್ಲ ಪ್ರಕ್ರಿಯೆ ಅರ್ಥ ಆದ ಮೇಲೆ ಟೀ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಬರೀ ಟೀ ಅಂತಕ್ಕಂಥದ್ದು ಶಬ್ದ ಆಗುತ್ತೆ. ಮತ್ತೆ ಅಷ್ಟೆಲ್ಲ ಟೀದ ಪ್ರಕ್ರಿಯೆ, ವೆರೈಟಿ ಆಫ್ ದಿ ಟೀ ಇದೆವ, ವೆರೈಟಿ ಆಫ್ ದಿ ಟೇಸ್ಟ್ಗಳು, ನಿಜ ರಸ, ಅವಾಗ ಅದ ಆನಂದ ಅಂತ. ಅವಾಗೆಲ್ಲ ಜೀವನ ಎಲ್ಲ ಆನಂದ ಆಗುತ್ತೆ ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.